ಕರ್ನಾಟಕದಲ್ಲಿ ಬರೀ ಭ್ರಷ್ಟಾಚಾರ, ಬರೀ ರಾಜಕೀಯದ ಐ ಥಿಂಕ್ ಮಾತುಗಳು, ಬರೀ ಒಬ್ಬರ ಮೇಲೆ ಒಬ್ಬರು ವಿರೋಧ ಮಾಡಿಕೊಂಡೆ ನೈತಿಕವಾಗಿ ಸಾರ್ವಜನಿಕರಿಗೆ ಯಾವ ಪಕ್ಷದವರು, ಮೂರು ಪಕ್ಷದವರು ಏನೂ ಮಾಡ್ತಾ ಇಲ್ಲ. ಈಗ ವಿರೋಧ ಪಕ್ಷದ ನಾಯಕ ಬೆಳಗ್ಗೆ ನೆನ್ನೆಯಿಂದ ಬರೀ BJP ಅವ್ರದ್ದೇ ಓಡ್ತಾ ಐತೆ. ಅಲ್ಲಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಬಾಮೈದ, ಮಂಜುನಾಥ್ ಜಾಯಿಂಟ್ ಕಮಿಷನರ್ ಎಕ್ಸೈಸಿಂದ ಅಲ್ಲಿ ಎನ್ಫೋರ್ಸ್ಮೆಂಟ್ ಇಡೀ ರೈಡ್ ಮಾಡಿಕೊಂಡು ಅಲ್ಲೂ ಒಂದು ಕಡೆ BJP ಅವರು ನಗಪಾಟ್ಮೆಂಟ್, ಕಾಂಗ್ರೆಸ್ ಅವರು ನಗಪಾಟ್ಲಿಕ್ಕೆ ಆಯಿತು ಅಂತಂದರೆ ಇಲ್ಲಿ BJPಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ತಮಿಳುನಾಡಲ್ಲಿ ವಿಜಯ್ ಅವರು ಸಾರಾ ಸಗಟಾಗಿ ಮೇಕೆದಾಟು ವಿಚಾರದಲ್ಲಿ ನಾವು ವಿರೋಧ ಮಾಡ್ತೀವಿ ಅಂತ. ಇಲ್ಲಿ ನೋಡಿದ್ರೆ DK ಶಿವಕುಮಾರ್ ಊರು ಸುತ್ತಾ ಇದ್ದಾರೆ ದೇವಸ್ಥಾನಗಳಂತ. ನಮಗೆ ಇಬ್ಬರು ವಿಚಾರನೂ ಬೇಡ, ನಾವು ಅಶೋಕ್ ಅವರಿಗೆ ಕೇಳೋದೇನು ಅಂತಂದರೆ, ಅಶೋಕ್ ಅವರೇ, ಖಂಡಿತವಾಗಿ ಒಬ್ಬ ಮೂಲ ಬೆಂಗಳೂರಿನ ನಿವಾಸಿಯಾಗಿ ಮತ್ತು ನಮ್ಮದೇ ಆದಂಥ ಒಂದು ಬ್ಲಡ್ ಲೈನು ಕೆಂಪೇಗೌಡರಿಗೆ ನಮ್ಮದೇ ಆದಂಥ ಒಂದು ಗುರುತನ್ನು ಇಟ್ಕೊಂಡು ಈ ಬೆಂಗಳೂರಿನ ಸುರಕ್ಷತೆ, ಬೆಂಗಳೂರಿನ ಒಳ್ಳೇದು ಬಯಸೋ ಒಬ್ಬ ವ್ಯಕ್ತಿಯಾಗಿ ನಾನು ಹೇಳೋದೇನು ಅಂತಂದರೆ, ನಮಗೆ ಮೇಕೆದಾಟು ನೀರು ಬೇಡೇ ಬೇಡ. ಯಾಕೆ ಅಂತ ಹೇಳಿದ್ರೆ ಈ ಮೇಕೆದಾಟ ಆಗಿರ್ಬೋದು, ಎತ್ತಿನಹೊಳೆ ಅಂತ ಆಗಿರ್ಬೋದು, ಬೇರೆ ಬೇರೆ ಈ ನೀವು ನೀರಿನ ಪ್ರೋಗ್ರಾಮ್ ಅಂತ ಏನಿದ್ದೀರಲ್ಲ, ಇದೆಲ್ಲ ಬರೀ ಸ್ಕ್ಯಾಮ್. ಓಕೆ, ಈಗ ನಮಗೆ ಬೆಂಗಳೂರಿಗೆ ಕಾವೇರಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಫಿಫ್ತ್ ಸ್ಟೇಜ್ ಆಗೋಯ್ತು. ಎಲ್ಲ ಸ್ಟೇಜ್ ತಗೊಂಬಂದು ಬೆಂಗಳೂರಲ್ಲಿ ಕಳೆದ 30 ವರ್ಷದಲ್ಲಿ ಮೂರೂ ಪಕ್ಷದವರು ಆಡಳಿತ ಮಾಡಿದ್ದೀರಾ. ನಾನು ವಿರೋಧ ಪಕ್ಷದ ನಾಯಕ ಅಶೋಕ್ ಅವ್ರಿಗೆ ನೇರವಾಗಿ ಹೇಳೋದೇನು ಅಂತಂದರೆ, ಮೂರೂ ಪಕ್ಷದವರು 30 ವರ್ಷದಲ್ಲಿ ಆಡಳಿತ ಮಾಡಿದ್ದೀರಾ. 30 ವರ್ಷದಲ್ಲಿ ಬೆಂಗಳೂರಲ್ಲಿ 1450 ಕೆರೆ ಹೋಗಿ ಕೇವಲ 208 ಕೆರೆಗಳು ಉಳಿದಿದೆ. ಅಶೋಕ್ ಸಾಮ್ರಾಟ್ 1250 ಕೆರೆಗಳನ್ನು ಮೂರೂ ಪಕ್ಷದವರು ಇನ್ಕ್ಲೂಡಿಂಗ್ BJP ಆಡಳಿತದಲ್ಲಿ ಬೆಂಗಳೂರಲ್ಲಿ ಕದ್ದಿ ಮಾರ್ಕೊಂಡು ನುಂಗಾಕಿದ್ದೀರಾ. ಅದು ನಿಮ್ಮ ಭ್ರಷ್ಟಾಚಾರದ ಆಡಳಿತ, ಭ್ರಷ್ಟ ಅಧಿಕಾರಿಗಳು. ಯಾಕೆ ಅಂದರೆ ಪುಕ್ಸಟ್ಟೆ ಕಾವೇರಿಯಿಂದ ನೀರು ಬರ್ತದೆ, ಕೆರೆ ಏನಕ್ಕೆ ಬೇಕು ಬೆಂಗಳೂರಲ್ಲಿ? ಮಾರು, ರಿಯಲ್ ಎಸ್ಟೇಟ್ ಮಾಡು, ಇದೇ ತಾನೇ ಅಶೋಕ್. ಈಗ ಕಾಗೆ ಆರಿಸೋದು ಏನಂತಂದ್ರೆ ಮೇಕೆದಾಟಿಂದ. ಅಶೋಕ್, ನಮಗೆ ಮೇಕೆದಾಟು ಬೇಡ, ಕುರಿ ದಾಟು ಬೇಡ. ನಮಗೆ ನೀವು 30 ವರ್ಷದಲ್ಲಿ JDS, BJP, ಕಾಂಗ್ರೆಸ್ ಅವರು ಆಡಳಿತದಲ್ಲಿ 1250 ಕೆರೆಗಳನ್ನ ಬೆಂಗಳೂರಲ್ಲಿ ನುಂಗಾಕಿದ್ರ. ನಮ್ಮ ಕೆರೆಗಳನ್ನ ವಾಪಸ್ ಕೊಡಿ, ಹೂಳೆತ್ತಿಸಿ, ಮಳೆ ಬಂದ್ರೆ ಕೆರೆ ನೀರನ್ನ ಶೇಖರಣೆ ಮಾಡಿ, ಇಡೀ ಬೆಂಗಳೂರಿಗಾಗುವಂತ ನೀರನ್ನ ನಾವಿಲ್ಲೇ ಐ ಥಿಂಕ್ ಲಿಬರೇಟ್ ಮಾಡ್ಕೊಳ್ಬಹುದು. ನಮಗೆ ಬೆಳಗ್ಗೆ ಆದ್ರೆ ಕಿತ್ತೋಗಿದ್ ರಾಜಕೀಯ, ಅಲ್ಲಿ ಯಾವುದೋ ತಮಿಳ್ನಾಡಲ್ಲಿ ಅವನೇನೋ ಮಾಡ್ದ, ಇಲ್ಲಿ ಇವನೇನೋ ಮಾಡ್ತಾನೆ. ನಾವೆಲ್ಲಿಂದನೋ ಅಲ್ಲಿ ಎತ್ತಿನಹೊಳೆ ಅಂತ ತಗೊಂಬಂದು ಎತ್ತಿನಹೊಳೆ ನೀರನ್ನ ಎಲ್ಲಿ ನಿಜವಾಗ್ಲೂ ಬುದ್ಧಿ ಇರೋರಾಗಿದ್ರೆ ಸದಾನಂದ ಗೌಡ ಆ ಎತ್ತಿನಹೊಳೆ ಪ್ರಾಜೆಕ್ಟ್ ನ ಮಾಡೇಬಾರ್ದಾಗಿದ್ದು. ಏನಕ್ಕೆ ಅಂತಂದ್ರೆ, ನೀವು ಬರೀ ಪ್ರಾಜೆಕ್ಟ್ ಹೆಸರಲ್ಲಿ ದುಡ್ಡು ಮಾಡೋರೇ ಹೊರತು ಅದರಿಂದ ಜನಗಳಿಗೆ ನೆಮ್ಮದಿ ಕೊಡಲ್ಲ. ಆಮೇಲೆ ಒಂದು ಡಿಸ್ಟ್ರಿಕ್ಟ್ಗೆ ಬೇಕಾದಂತ ನೀರನ್ನ ಪರಿಸರ ಅಥವಾ ಈ ಪ್ರಕೃತಿ ಅಲ್ಲೇ ಕೊಟ್ಟಿರ್ತದೆ. ಬೆಂಗಳೂರಲ್ಲಿ 1450 ಕೆರೆಗಳಿದ್ದಿದ್ದು ಬೆಂಗಳೂರನ್ನ, ಅದರಲ್ಲಿ 1250 ಕೆರೆಗಳನ್ನ ನುಂಗಾಕಿ 1 ಲಕ್ಷ ಎಕರೆ ನುಂಗಾಕಿದ್ದೀರಾ ಮೂರು ಪಕ್ಷದವರು. BJP, ಕಾಂಗ್ರೆಸ್ ಮತ್ತೆ JDS ಮೂರು ಆಡಳಿತದಲ್ಲೂ ಕೂಡ ಬೆಂಗಳೂರಲ್ಲಿ 1250 ಕೆರೆ ನುಂಗಾಕಿದ್ದೀರಾ. 1 ಲಕ್ಷ ಎಕರೆ ಇವತ್ತು ಮೇಕೆದಾಟಿಂದ ನೀರು ತರಕ್ಕೆ 12,000 ಎಕರೆ ಕಾಡನ್ನ ಹೊಡೆದಾಕಬೇಕು, ಲಟಿಪಿಟಿ. ಆಮೇಲೆ ತಂದು ಯಾರಿಗೆ ಮಾರ್ತೀರಾ ನೀವು? ಆ ನೀರೆಲ್ಲ ಬರೀ ಬಿಲ್ಡರ್ಗಳಿಗೆ ಮಾರೋದು. ಇವತ್ತು ಕಾವೇರಿ BWSSP ಇಂದ ಬದುಕ್ತಾ ಇರೋರು ಬಿಲ್ಡರ್ಗಳು. ಒಂದು ಲೀಟ್ರು ಶುದ್ಧೀಕರಣ ಮಾಡಿದಂತ ನೀರನ್ನ ಬಳಸ್ತಾ ಇಲ್ಲ. ಎಲ್ಲ ಕಾವೇರಿ ನೀರನ್ನ ಬಿಲ್ಡರ್ಗಳೆಲ್ಲ ಬಳಸ್ಕೊಂತ ಇದಾರೆ. ಇನ್ನೊಂದಷ್ಟು ಇವಾಗ ಬಿಡ್ದಿನ ಹೊಡೆದು ಅಲ್ಲಿ ಸಿಟಿ ಮಾಡಕ್ ಹೋಗ್ತಿರಲ್ಲ, ಅಲ್ಲಿ ಏದೋ ಮೇಕೆದಾಟನ್ನ ಹೊಡ್ಕೊಂಡು ಅದಕ್ಕೊಂದು 1,000 ಕೋಟಿ ಹಾಕಿ, ಅದಕ್ಕೊಂದು 20,000 ಕೋಟಿ, 30,000 ಕೋಟಿ, ಅದರಲ್ಲಿ ಒಂದು 12,500 ಎಕರೆ ಕಾಡನ್ನ ನಾಶ ಮಾಡಿ ನಮಗೆ ಕುಡಿಯೋ ನೀರು ಅಂತ ಹೇಳಿ ಭಾಷೆಯ ಲೇಪನ ಹೊಡೆದು ಕನ್ನಡಿಗರು ನಾವು, ನಮ್ಮ ನೀರು. ಬೆಂಗಳೂರಿದ್ದ ಕೆರೆಗಳು ಯಾರ್ದು?
ತಮಿಳ್ನಾಡವ್ರದ? ಬೆಂಗಳೂರಲ್ಲಿ 1250 ಕೆರೆ ನುಂಗಾಕರಲ್ಲ, ಅದು ತಮಿಳ್ನಾಡು ಆಂಧ್ರ ಅವ್ರದ ನಮ್ದ ಅಥವಾ ಕೆಂಪೇಗೌಡರು ಕಟ್ಟಿದ್ದ? ಮಿಸ್ಟರ್ ಅಶೋಕ್, ನಮಗೆ ಈ ಕಾಗೆ ಆರಿಸೋ ಅಂತ ಪ್ರಾಜೆಕ್ಟ್ಗಳು ಎಲ್ಲಿಂದ ನಾವು ನೀರು ತಗೊಂಬತ್ತೀವಿ, ನಮಗೇನೋ ಬೇಡ. ಆಸ್ ಪರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಬೆಂಗಳೂರಿಗೆ ಬೇಕಾದಂತ ನೀರು ಬೆಂಗಳೂರಲ್ಲೇ ಇದೆ, ಮಳೆ ಬೀಳುತ್ತೆ. ನೀವೇ ನುಂಗಾಕಿದ್ದು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರೂ ಜನ 1250 ಕೆರೆಗಳನ್ನ ನುಂಗಾಕಿದ್ರ. 1250 ಕೆರೆಗಳನ್ನ ನುಂಗಾಕಿ ಈಗ ಕಾವೇರಿಯಿಂದ ತಗೊಂಡ್ಬತ್ತೀವಿ, ಮೇಕೆದಾಟಿಯಿಂದ ತಗೊಂಡ್ಬತ್ತೀವಿ, ಅಲ್ಲಿಂದ ತಗೊಂಡ್ಬತ್ತೀವಿ. ಅವನು ತಮಿಳ್ನಾಡು CM ಕೇಳೋ, ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾನೆ. ಬರೀ ನಾಟಕ ನಿಮ್ದೆಲ್ಲ. ನಿಜ ಅಲ್ವಾ? 1250 ಕೆರೆಗಳು ಮಾಯ ಆಗಿಲ್ವಾ? ನುಂಗಿ ನೀರು ಕುಡ್ದಿಲ್ಲ ನೀವು? ಕಳೆದ 30 ವರ್ಷದಲ್ಲಿ ಕುಡ್ದಿದ್ದೀರಾ? ಯಾರು ಒಪ್ಕೊಳಲ್ಲ. ಯಾಕೆ? ಅದು ಕರ್ನಾಟಕ 1250 ಕೆರೆಗಳು ಬೆಂಗಳೂರಲ್ಲಿ ಮಾಯ ಆಗಿದ್ದು ಯಾರ್ದದು? ಕನ್ನಡಿಗರದೇ. ಈಗ ಕನ್ನಡಿಗರ ಹೆಸರು ಹೇಳ್ಕೊಂಡು ಆ ಮೇಕೆದಾಟು ತಮಿಳರಿಗೆ ತಂದಿಕ್ಕೊಂಡು ಇಲ್ಲಿದ್ದಂತ ಕೆರೆಗಳನ್ನ ನುಂಗಾಕಿ ನೀವು ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಮೂರೂ ಪಕ್ಷದ ರಾಜಕಾರಣಿಗಳು ನೀವು ತಿಂದು ಇವತ್ತು ಎಲ್ಲಿಂದ ನೋಡಿ? ಯಾಕೆ ಬೆಂಗಳೂರಲ್ಲಿ ಅದೇ 1250 ಕೆರೆಗಳನ್ನ ವಾಪಸ್ ಕೊಡಿ ನಮ್ಗೆ. ವಿ ವಾಂಟ್ ನಮ್ಮ ಕೆರೆಗಳು ನಮ್ಗೆ ವಾಪಸ್ ಬೇಕು. ಬೆಂಗಳೂರಲ್ಲಿ ಕೆಂಪೇಗೌಡರು ಬಿಟ್ಟು ಹೋದಂತ ಕೆರೆಗಳನ್ನ, ಕೆಂಪೇಗೌಡರ ಸಮಯದಲ್ಲಿ ಸಮೃದ್ಧಿ ಮಾಡಿದಂತ ಕೆರೆಗಳನ್ನ ನುಂಗಾಕಿ ಇವತ್ತು ಕಾವೇರಿ ನೀರಲ್ಲಿ ರಾಜಕೀಯ. ಆ ಮೇಕೆದಾಟ್ ಪ್ರಾಜೆಕ್ಟ್, ನಮ್ಗೆ ಮೇಕೆದಾಟ್ ಪ್ರಾಜೆಕ್ಟೇ ಬೇಡ, ನಮ್ಗೆ ಮೇಕೆದಾಟ್ ನೀರು ಬೇಡ, ನಮ್ಗೆ ಬೆಂಗಳೂರಿನ ಕೆರೆಗಳು ತಿಂದ್ರಲ್ಲ ಮೂರೂ ಪಕ್ಷದವರು 30 ವರ್ಷದಲ್ಲಿ 1250 ಕೆರೆಗಳನ್ನ ನುಂಗಿದ್ದೀರಾ. ಅಧಿಕಾರಿಗಳು ನೀವು ಸೇರ್ಕೊಂಡು ನಮ್ಗೆ ನಮ್ಮ ಕೆರೆಗಳನ್ನ ವಾಪಸ್ ಕೊಡಿ, ನಾವು ಆ ಕೆರೆಗಳಲ್ಲಿ ಮಳೆ ಬೀಳುತ್ತೆ. ಬೆಂಗಳೂರಿಗೆ ಬೇಕಾದಂತ ಸಫಿಶಿಯಂಟ್ ರೈನು ನಮ್ಗೆ ಬೆಂಗಳೂರಲ್ಲಿ ಬೀಳುತ್ತೆ. ನಮ್ಗೆ ಆ ಮಳೆ ನೀರನ್ನ ಶೇಖರಣೆ ಮಾಡಕ್ಕೆ ಕೆರೆಗಳನ್ನ ನುಂಗಾಕಿದ್ದೀರಾ. ಕಳ್ಳನ್ ಮಕ್ಕಳು, ಈ ಕಳ್ಳ ಆಡಳಿತ ಮಾಡಿ ಎಲ್ಲ ಕಳ್ಳನ್ ಮಕ್ಕಳು, ದರೋಡೆಕೋರರು ಕೆರೆ ಜಮೀನುಗಳನ್ನ ನುಂಗಾಕಿ ಇವತ್ತು ಬೆಂಗಳೂರಿಗೆ ಎಲ್ಲಿಂದನೋ ತರ್ತೀವಿ ಅಂತೇಳಿ ರಾಜಕೀಯ ಮಾಡಿಕೊಂಡು ಜನರನ್ನ ದಿಕ್ಕು ತಪ್ಪಿಸ್ಕೊಂಡು ನಿಜವಾಗ್ಲೂ ನಾವು ಎತ್ತ ಸಾಕ್ತಾ ಇದ್ದೀವಿ. ಒಂದು ಎತ್ತಿನೊಳೆ ಲೂಟಿ ಮಾಡಿ ಬಿಸಾಕಿದ್ರೆ ಎತ್ತಿನೊಳೆ ನೀರು ತಗೊಂಬತ್ತೀವಿ ಅಂತ ಆ ಕೋಲಾರ್ಗೆ, ಚಿಕ್ಕಬಳ್ಳಾಪುರ್ಗೆ ಬೆಂಗಳೂರು ಕಕ್ಕಸ್ ನೀರು ಬಿಟ್ಟಿದ್ದೀರಾ. ಬೆಂಗಳೂರವ್ರಿಗೆ ಕಾವೇರಿ ನೀರು, ಆ ಕೋಲಾರ ಚಿಕ್ಕಬಳ್ಳಾಪುರವ್ರಿಗೆ ಬೆಂಗಳೂರು ಆ ವಿಷದ ನೀರನ್ನು ತಗೊಂಡಾಗ ಅವ್ರಿಗೆ ಬಿಟ್ಟು ಈಗ ಎತ್ತಿನೊಳೆ ಅಂತ ಡ್ರಾಮಾ ಮಾಡಿಕೊಂಡು ಹೊಸದಾಗಿ ಮೇಕೆದಾಟು. ಯಾರು ಕೇಳಿದ್ರು ಮೇಕೆದಾಟು ನೀರು? ಬೆಂಗಳೂರಲ್ಲಿ ಇದ್ದಂತ ಕೆರೆಗಳನ್ನ 1250 ಕೆರೆಗಳನ್ನ ನುಂಗಂಡ್ರು ನೀವು. ಇವತ್ತು ಆ ಮೇಕೆದಾಟು ಇಟ್ಕೊಂಡು 12,500 ಎಕರೆ ಕೆರೆಯನ್ನ ನಾಶ ಮಾಡಿ, ಅರಣ್ಯವನ್ನ ನಾಶ ಮಾಡಿ ಈ ದರಿದ್ರ ರಾಜಕಾರಣಿಗಳು ನಮ್ಮ ನಾಡು ನುಡಿ ಅನ್ನೋ ಹೆಸರನ್ನ ಬಳಸ್ಕೊಂಡು ದುರ್ಬಳಕೆ ಮಾಡಿಕೊಂಡು 1250 ಕೆರೆ ಅಲ್ಲ ನೀವು ನಾಶ ಆಗಲ್ವಾ? ನಿಮ್ಗಳಿಗೆ ನೀವು ಉಸಿರು ನಿಂತೋಗಲ್ಲ ನಿಮ್ಗೆ. 1250 ಕೆರೆಗಳು ಬರೀ ಬೆಂಗಳೂರಲ್ಲಿ ತಿಂದಾಕಿದಿರ. ಕರ್ನಾಟಕದಲ್ಲಿ 11,000 ಕೆರೆಗಳು ತಿಂದಿದ್ರ. 41,000 ಕೆರೆಗಳಿರೋದು ಕರ್ನಾಟಕದಲ್ಲಿ 11,000 ಕೆರೆಗಳು ಮಾಯ ಆಗಿದೆ. ಎಲ್ಲ ನುಂಗಿ ಬೆಳಗ್ಗೆ ಆದ್ರೆ ಬರೀ ಬೇಡದಿದ್ದ ರಾಜಕೀಯಗಳನ್ನ ಮಾಡಿಕೊಂಡು ಬರೀ ಜನಗಳಿಗೆ ತಂದಿಕ್ಕೊಂಡು ಜಾತಿ ಧರ್ಮ ರಾಜ್ಯದ ಮಧ್ಯೆ, ಕರ್ನಾಟಕ ತಮಿಳುನಾಡು ಮಧ್ಯೆ ಇನ್ನೇನ್ ಮಾಡಕ್ ಕೀಳಕ್ ಕೆಲಸ ಇಲ್ಲ ನಿಮ್ಗೆ. ಹೇಳು, 1250 ಕೆರೆ ನೀವೆಲ್ಲ ನಿಮ್ಮ ಆಡಳಿತಗಳಲ್ಲಿ ಕದ್ದಿ ನುಂಗಿ ನೀರು ಕುಡ್ದಿರೋ ನಿಜಾನ ಅಲ್ಲ? ಅಶೋಕ್, ಬಾಯ್ ಬಿಟ್ಟು ಹೇಳಪ್ಪ. ಮೇಕೆದಾಟಿಂದ ನೀರು ತರಬೇಕಾ? ಮೇಕೆದಾಟು ಯಾರು ಕೇಳಿದ್ರು? ಮೇಕೆದಾಟು ನಾವು ಕೇಳಿದ್ರ? ಇಲ್ಲಿರೋ ಕೆರೆಗಳನ್ನ ನುಂಗಾಕ್ಬಿಟ್ಟು ಮೇಕೆದಾಟು ನೀರು ನಾವು ಕೇಳಿದ್ರ? ನೋಡಿ, ಈ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಇದಕ್ಕೆ ನಾವು ಹೇಳೋದು ಬದಲಾವಣೆ ರಾಜಕೀಯ ನಮಗೆ ಬೇಕಾಗಿದೆ. ಬರೀ ನಿಮಗೆ ಸಮಸ್ಯೆಗಳನ್ನ ಮಾಡಿಟ್ಟು ನೀವು ಒಬ್ಬರಿಗೊಬ್ಬರು ತಂದಿಟ್ಟು ಜಾತಿಗಳ ಮಧ್ಯೆ ತಂದಿಡ್ತಾರೆ, ಧರ್ಮಗಳ ಮಧ್ಯೆ ತಂದಿಡ್ತಾರೆ, ರಾಜ್ಯಗಳ ಮಧ್ಯೆ ತಂದಿಡ್ತಾರೆ, ಕುಡಿಯೋ ನೀರು ಹೆಸರಲ್ಲಿ ತಂದಿಡ್ತಾರೆ. ಬರೀ ತಂದಿಡೋ ಕೆಲಸನೇ. ಗೊತ್ತಿಲ್ವಾ ಈತನಿಗೆ? ಅಶೋಕ್ಗೆ ಗೊತ್ತಿಲ್ವಾ ಬೆಂಗಳೂರಲ್ಲಿ ಎಷ್ಟು ಕೆರೆ ಇದ್ವು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಇದೆ. 1250 ಕೆರೆಗಳನ್ನ ನುಂಗಾಕಿದ್ದಾರೆ. ಇಲ್ಲಿ ಎಲ್ಲ ಕಳ್ಳರು, ದರೋಡೆಕೋರರು, ಕೆರೆಗಳನ್ನ ನುಂಗಿರೋ ದರೋಡೆಕೋರರು ಇವ್ರುಗಳು ಇವತ್ತು ಮೇಕೆದಾಟು ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಮೇಕೆದಾಟು ನಮಗ್ ಬೇಡ. ಬೆಂಗಳೂರಲ್ಲಿ ಬೀಳೋ ಮಳೆನ ಶೇಖರಣೆ ಮಾಡುವಂತ ಕೆರೆಗಳನ್ನ ನುಂಗಾಕಿದ್ದಾರೆ. ಆ ಕೆರೆಗಳನ್ನ ನುಂಗಾಕ್ರೆ ಬೀಳುವಂತ ಮಳೆ ಎಲ್ಲ ರೋಡಲ್ಲಿ ನಿಂತ್ಕೊಂತದೆ, ಅರ್ಧೆಲ್ಲೋ ಬೇರೆ ಕಡೆ ಹೊಟ್ಟೋಗುತ್ತೆ. ಬೆಂಗಳೂರಲ್ಲಿದ್ದ ಕೆರೆಗಳನ್ನ ಅಶೋಕ್, ಬೆಂಗಳೂರಲ್ಲಿ ಕಾಣೆಯಾದಂತ 1250 ಕೆರೆಗಳನ್ನ ವಾಪಸ್ ಕೊಟ್ಟುಬಿಡಿ. ನಿಮ್ಮ ಮೇಕೆದಾಟು ಬೇಡ, ನಿಮ್ಮ ಕುರಿ ದಾಟು ಬೇಡ,
ಕೋಳಿ ದಾಟು ಬೇಡ. ಖಂಡಿತವಾಗಿ ಹೇಳ್ತೀನಿ, ಈ ಕಿತ್ತೋಗಿರೋ ರಾಜಕೀಯ ಮಾಡಕ್ಕೆ ಲಾಯಕ್ಕು ನೀವೆಲ್ಲ. ಯಾವನಾದ್ರೂ ಸತ್ಯ ಹೇಳ್ತೀರಾ? ಮೂರು ಪಕ್ಷದವರು ಬೆಂಗಳೂರಲ್ಲಿ ಇದ್ದಂತ ಕೆರೆಗಳನ್ನ ನುಂಗಾಕಿ ಮೇಕೆದಾಟು ಪ್ರಾಜೆಕ್ಟ್ ನಮಗ್ ಬೇಕಾ? ನಮ್ಗೆ ಅವಶ್ಯಕತೆ ಇಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೇಳುತ್ತೆ, ಬೆಂಗಳೂರು ಬೀಳುವಂತ ಮಳೆ ಕೆರೆಗಳನ್ನ ನುಂಗಾಕಿದ್ರ, ಕೆರೆಗಳನ್ನ ನುಂಗಾಕಿ ಕಾಸು ಮಾಡಿಕೊಂಡು ಸಾವಿರಾರು ಕೋಟಿ ಆಸ್ತಿಗಳನ್ನ ಡಿಕ್ಲೇರ್ ಮಾಡಿದ್ರ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬರೀ ಸುಳ್ಳನ್ನ ಹೇಳ್ಕೊಂಡು ಬುಳ್ಳೆ ಬಿಟ್ಕೊಂಡು ರಾಜ್ಯದ ಹೆಸರಲ್ಲಿ, ಮಣ್ಣಿನ ಹೆಸರಲ್ಲಿ, ಕನ್ನಡತನದ ಹೆಸರಲ್ಲಿ ನೀವು ಮಾಡ್ತಾ ಇರುವಂತ ದ್ರೋಹಗಳಿದೆಯಲ್ಲ, ಹುಡುಕಿ. ಬೆಂಗಳೂರಲ್ಲಿ 1250 ಕೆರೆಗಳನ್ನ ಕಾಣೆಯಾಗಿದೆ. ನಮ್ಮ ಕೆರೆಗಳನ್ನ ನಮ್ಗೆ ವಾಪಸ್ ಕೊಡ್ಸು ಅಶೋಕ್. ನೀನೊಬ್ಬ ವಿರೋಧ ಪಕ್ಷದ ನಾಯಕ ಅಲ್ವಾ? DK ಶಿವಕುಮಾರ್ಗೆ ಹೇಳಿ ನಮ್ಮ ಕಳೆದೋಗಿರೋ ಕೆರೆಗಳನ್ನ ನಮ್ಗೆ ವಾಪಸ್ ಕೊಡ್ಸು. ಕರ್ನಾಟಕದಲ್ಲಿ 11,000 ಕೆರೆಗಳು ಕಳೆದೋಗಿ ನಾಶ ಮಾಡಾಕಿದಿರ, ತಿಂದಾಕಿದಿರ, ನುಂಗಿದಿರ. ಅದರಿಂದಾನೇ ಸಾವಿರಾರು ಕೋಟಿ ಆಸ್ತಿಗಳನ್ನ ಡಿಕ್ಲೇರ್ ಮಾಡ್ಕೊಂಡಿರೋದು. ನೀವು ಯಾವುದು ಬ್ಯಾಂಕಲ್ಲಿ ಒತ್ತಲ್ಲ, ನೀವು ಯಾರೂ ಎಲ್ಲ ಇಂಥ ಅಕ್ರಮಗಳಿಂದನೇ ಹಣ ಮಾಡಿಕೊಂಡು ಬೆಳಗ್ಗೆ ಆದ್ರೆ ಬರೀ ಸುಳ್ಳು ಸ್ಟೇಟ್ಮೆಂಟು. ಜಸ್ಟ್ ಬಿಕಾಸ್ ನಿಮ್ಗಳಿಗೆ ವಿರೋಧ ಪಕ್ಷದ ನಾಯಕ ಅಂತಂದ್ರೆ ಮಾಧ್ಯಮದವ್ರು ಮೈಕಲ್ ತಗೊಂಬಂದು ಇಕ್ತಾರೆ, ಏನೋ ಬಾಯ್ಗೆ ಬಂದಾಗ ಒಂದು ಡೈಲಾಗ್ ಹೊಡೆದ್ಬಿಟ್ಟು ಆವತ್ತಿನ ದಿನಾನ ಜನಗಳನ್ನ ದಿಕ್ ತಪ್ಪಿಸ್ಬಿಟ್ರೆ ಮುಗಿದೋಯ್ತು ಕೆಲಸ ನಿಮ್ದು. ನಿಜವಾಗ್ಲೂ ಹೇಳ್ತೀನಿ. ಆಮೇಲೆ ಎರಡನೇದು, ಕಳೆದ 2-3 ದಿವಸದಿಂದ ಸತೀಶ್ ಜಾರಕಿಹೊಳಿ ಅವರ ತಂಗಿ ಗಂಡನೋ ಬಾಮಾಯಿದನೋ ಮಂಜುನಾಥ್ ಅಂತೆ ಅಡಿಷನಲ್ ಎಕ್ಸೈಸ್ ಕಮಿಷನರ್ನ ರೇಡ್ ಮಾಡಿದ್ದಾರೆ ಇಡೀ ಅಧಿಕಾರಿಗಳು. 2-3 ದಿವಸ ರೇಡ್ ಮಾಡಿದ್ದಕ್ಕೆ ಹೆಚ್ಚು ಕಮ್ಮಿ 13.5 ಕೋಟಿ ಸಿಕ್ಕಿದೆ. ಹೆಚ್ಚು ಕಮ್ಮಿ ಒಂದು 5.5 ಕೋಟಿ ಕ್ಯಾಶು, ಒಂದು 7.5 ಕೋಟಿ ಒಡವೆಗಳು, ಆಮೇಲೆ ಬೇರೆ ಬೇರೆಯವರ ಹೆಸರಲ್ಲಿ ಫಾರಿನ್ ಕರೆನ್ಸಿಗಳು. ಇದನ್ನ ನಾವ್ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಕರ್ನಾಟಕದಲ್ಲಿ ನಾವು ಬದಲಾವಣೆ ರಾಜಕೀಯ ತರದಿದ್ದು, ಒಂದು ಹೊಸ ರಾಜಕೀಯ ಪರ್ವ ತರದಿದ್ದು ಸತೀಶ್ ಜಾರಕಿಹೊಳಿನೇ ಒಪ್ಕೊಂಡಿದ್ದಾರೆ. ಹಿಂದೇನೋ ಕರಪ್ಷನ್ ಇತ್ತು, ಭ್ರಷ್ಟಾಚಾರ ಇತ್ತು, ಇವತ್ತು ಇದೆ, ಮುಂದೇನೂ ಇದೆ. ಅಂದ್ರೆ ಈಸ್ ನಾಟ್ ಡಿನೈಯಿಂಗ್ ಮಿನಿಸ್ಟರ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಡಿನೈ ಮಾಡ್ತಾ ಇಲ್ಲ ಭ್ರಷ್ಟಾಚಾರವನ್ನ. ಇದೇ ಸತೀಶ್ ಜಾರಕಿಹೊಳಿ ವಿರುದ್ಧ, DK ಶಿವಕುಮಾರ್ ವಿರುದ್ಧ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಪರ್ಸೆಂಟೇಜ್ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಇದೇ ಸತೀಶ್ ಜಾರಕಿಹೊಳಿ ಮೇಲೆ ಪರ್ಸೆಂಟೇಜ್ ಆರೋಪದ ಕಂಪ್ಲೇಂಟ್ ಇನ್ನ ಬಾಕಿ ಇದೆ. ಅವ್ರು ಯಾರೂ ಕೂಡ ಬದಲಾವಣೆ ಆಗಲ್ಲ. ನಾವುಗಳು ಏನಕ್ಕೆ ನಿಮಗೆ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಅಂತಂದ್ರೆ, ಇವರುಗಳನ್ನ ಬದಲಾಯಿಸಿದ್ದು ಇದನ್ನೆಲ್ಲ ಒಬ್ಬ ಜಾಯಿಂಟ್ ಕಮಿಷನರ್ 100 ಕೋಟಿ 16 ಕೋಟಿ ಆರೋಪ. ಆಮೇಲೆ ಏನೋ ಒಡಿಕಲ್ಲ ಒಂದು ಸಿಂಡಿಕೇಟ್ಗಳನ್ನ ಮಾಡ್ಕೊಂಡಿದಾರಂತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆರೋಪ ಅಲ್ಲ, ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವಸೂಲಿ ಮಾಡಕ್ಕೆ ಸಿಂಡಿಕೇಟ್ಗಳು ಮಾಡ್ಕೊಂಡಿದ್ದಾರೆ. ಆ ನೆಂಟರುಗಳ ಹೆಸರಲ್ಲಿ ಪಬ್ಗಳು, ಬಾರ್ಗಳು, ಇದು ಇಡೀ ರೇಡ್ ಹೇಳ್ತಾ ಇರೋದು. ಈ ರೀತಿಯ ಸಿಂಡಿಕೇಟ್ಗಳು ಮಾಡಿಕೊಂಡು 16 ಕೋಟಿ 100 ಕೋಟಿ ಬೇನಾಮಿ ಲೈಸೆನ್ಸ್ಗಳನ್ನ ಮಾಡಿಕೊಂಡು ಕುಡಿಸಿ ಕ್ಲಬ್ಗಳನ್ನ ಓಪನ್ ಮಾಡಿಕೊಂಡು ಇದರಲ್ಲಿ ಇವಾಗ ಇಡಿ ಸಿಕ್ಕಾಕೊಂಡಿದ್ದಾರೆ. ದಯಮಾಡಿ ಕಾಂಗ್ರೆಸ್ ಸಪೋರ್ಟ್ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸಪೋರ್ಟ್ಗೆ ಬಂದು ಖಂಡಿತವಾಗಿ ನೀವು ಯಾರು ಉದ್ಧಾರ ಆಗಲ್ಲ. ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆನಲ್ಲೂ ಇಂಥ ಮಾಫಿಯಾಗಳು 40-50 ವರ್ಷದಿಂದ ಬೇರ್ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರುಗಳನ್ನ ತೆಗೆದಿದ್ದು ಕರ್ನಾಟಕದ ಹಣೆ ಬರ ಬದಲಾವಣೆ ಆಗಲ್ಲ ಅಂತ ಹೇಳುತ್ತಾ, ದಯಮಾಡಿ ಈ ಕರ್ನಾಟಕನ ಉಳಿಸ್ಬೇಕು ಅಂದ್ರೆ 224 MLAಗಳಿಗೂ ಗೆಟ್ ಪಾಸ್ ಕೊಡಬೇಕು. ಇವ್ರುಗಳು ಬೆಳಗ್ಗೆ ಎದ್ರೆ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು, ಬರೀ ಸರ್ಕಾರ ಒಂದೇ ಅಂತಲ್ಲ, ವಿರೋಧ ಪಕ್ಷದವರು ಅಷ್ಟೇನೆ ಬರೀ ಸುಳ್ಳುಗಳು, ಅನ್ವಾಂಟೆಡ್ ಟಾಪಿಕ್ಗಳನ್ನ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೊಟ್ಟೆ ತುಂಬಿದ 1000 ಕೋಟಿ ಆಸ್ತಿ ಮಾಡ್ಕೊಂಡವ್ರೆ. ನಿಮ್ಗಳಿಗೆ ಬೆಳಗ್ಗೆ ಎದ್ದು ದುಡಿಬೇಕು, ಟ್ಯಾಕ್ಸ್ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಜೀವನ ನಡೆಸಬೇಕು. ಅವ್ರಿಗೇನು ಇಲ್ಲ, ಓನ್ಲಿ ಟೈಮ್ ಪಾಸ್. ಅಶೋಕ ಏನಾದ್ರು ಪ್ರೆಸ್ ಮೀಟು ಅಂದ್ರೆ ಒಂದು 100 ಮೈಕ್ ತಗೊಂಬಂದಿಕ್ತಾರೆ, ಏನೋ ಬೈಕ್ ಬಂದಿದ್ದು ಹೇಳ್ಬಿಟ್ಟು ಹೊಟ್ಟಾಗ್ಬಿಡ್ತಾರೆ. ಕೇಳದ್ನಲ್ಲ, ದಮ್ಮು ತಾಕತ್ತಿದ್ರೆ ವಿರೋಧ ಪಕ್ಷದ ನಾಯಕ ಅಶೋಕ್ ನಮ್ಮ ಬೆಂಗಳೂರಿನ 1250 ಕೆರೆಗಳನ್ನ ವಾಪಸ್ ಕೊಡಿಸಿ, ನಿಮ್ಮ ಮೇಕೆ ದಾಟು ನೀರು ಬೇಡ, ನಿಮ್ಮ ಕುರಿ ದಾಟ್ ನೀರು ಬೇಡ, ನಿಮ್ಮ ಕೋಳಿ ದಾಟ್ ನೀರು ಬೇಡ. ಧನ್ಯವಾದಗಳು.